ಶರಣೆಂಬೆನ ನಿನಗೆ ಶ್ರೀಹರಿಯೇ, ಶರಣೆಂಬೆನ ನಿನಗೆ ಶ್ರೀಹರಿಯೇ, ಶರಣೆಂಬೆನ ನಿನಗೆ ಶ್ರೀಹರಿಯೇ. ಕರೆದಾಗಲೆಲ್ಲ ನೀಯನ ಬಳಿಗೆ ಬಂದಿರುವೆ, ಶರಣೆಂಬೆನ ನಿನಗೆ ಶ್ರೀಹರಿಯೇ. ಕರೆದಾಗಲೆಲ್ಲ ಎನ ಬಳಿಗೆ ಬಂದಿರುವೆ, ಶರಣೆಂಬೆನ ನಿನಗೆ ಶ್ರೀಹರಿಯೇ. ಆರೆ ಧ್ಯಾನದಲ್ಲಿ ಕಂಡಂಥ ಬೆಳಕೆ, ಅರೆ ಧ್ಯಾನದಲ್ಲಿ ಕಂಡಂಥ ಬೆಳಕೆ, ತೆರೆಸಿ ಒಳಗಣ್ಣ ಬೋಧಿಸಿದ ದನಿಯೇ, ತೆರೆಸಿ ಒಳಗಣ್ಣ ಬೋಧಿಸಿದ ದನಿಯೇ. ಇನಿಯನಂತೆ ಎನಗೆ ಸನಿಹಕ್ಕೆ ಬಂದಿರುವೆ, ಇನಿಯನಂತೆ ಎನಗೆ ಸನಿಹಕ್ಕೆ ಬಂದಿರುವೆ. ಅನವರತ ಎನ್ನೊಳು ಇರು ನನ್ನಾತ್ಮನಿಧಿಗೆ, ಅನವರತ ಎನ್ನೊಳಿರು ಎನ್ನಾತ್ಮನಿಧಿಯೇ. ಅನವರತ ಎನ್ನೊಳಿರು ನನ್ನಾತ್ಮನಿಧಿಯೇ. ಶರಣೆಂಬೆನ ನಿನಗೆ ಶ್ರೀಹರಿಯೇ. ಕರೆದಾಗಲೆಲ್ಲ ಎನ ಬಳಿಗೆ ಬಂದಿರುವೆ, ಶರಣೆಂಬೆ ನಿನಗೆ ಶ್ರೀಹರಿಯೇ. ಬಂಧಗಳನ್ನೆಲ್ಲ ನೀ ಅಂದದಲ್ಲಿ ಬಿಡಿಸುತ್ತೀಹೆ, ಬಂಧಗಳನ್ನೆಲ್ಲ ನೀ ಅಂದದಲ್ಲಿ ಬಿಡಿಸುತ್ತೀಹೆ. ಕಂದನಾನಿ ಭವದಿ ಬಳಲಿರುವೆ ದೊರೆಯೇ, ಕಂದನಾನಿ ಭವದಿ ಬಳಲಿರುವೆ ದೊರೆಯೇ. ಇಂದುಧರ ಬಂಧು ಮಿತ್ರನು ನೀನಾದೆ, ಇಂದುಧರ ಬಂಧು ಮಿತ್ರನು ನೀನಾದೆ. ಸಿಂಧು ಶಯನನೇ ಸಲಹೋ ಕನಕ ಕೇಶವನೇ, ಸಿಂಧು ಶಯನನೇ ಸಲಹೋ ಕನಕ ಕೇಶವನೇ. ಸಿಂಧು ಶಯನನೇ ಸಲಹೋ ಕನಕ ಕೇಶವನೇ. ಶರಣೆಂಬೆನ ನಿನಗೆ ಶ್ರೀಹರಿಯೇ, ಶರಣೆಂಬೆನ ನಿನಗೆ ಶ್ರೀಹರಿಯೇ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಸಹಸ್ರಯುಗಪರ್ಯಂತಂ ಅಹರ್ಯದ್ಬ್ರಹ್ಮಣೋ ವಿದುಃ, ರಾತ್ರಿಂ ಯುಗಸಹಸ್ರಾಂತಾಂ ತೇ ಹೋರಾತ್ರವಿದೋ ಜನಾಃ. ಅವ್ಯಕ್ತಾದವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ, ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತಸಂಜ್ಞಕೆ. ಭೂತಗ್ರಾಮಃ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ, ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಪರಸ್ತಸ್ಮಾತ್ತು ಭಾವೋऽನ್ಯೋ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ, ಯಃ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಪುರುಷ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ,
ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಅಂಬತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ ಪ್ರಯೋಗಾತ್ಮಕವಾಗಿ ಹಾಗೂ ವರ್ಣನಾತ್ಮಕವಾಗಿ ಕಲಿತಿರುವಂತಹ ಈ ಒಂದು ಜ್ಞಾನವನ್ನು ವ್ಯವಸ್ಥಾತ್ಮಕವಾಗಿ ಹೇಗೆ ಪರಮಾತ್ಮನು ನಡೆಸಿಕೊಂಡು ಬರುತ್ತಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ 2ನೇ ಅಧ್ಯಾಯದಿಂದ ಪುನರಾರಂಭಿಸಿ 8ನೇ ಅಧ್ಯಾಯದಲ್ಲಿ ಬಂದು ನಿಂತಿದ್ದೇವೆ. 2ನೇ ಅಧ್ಯಾಯದಲ್ಲಿ ಪರಮಾತ್ಮನು ಅರ್ಜುನನ ಪ್ರಶ್ನೆಗೆ ಸಾವು ಎಂಬುದರಿಂದ ಆರಂಭಿಸಿದಂತಹ ಈ ಧರ್ಮ ವ್ಯಾಖ್ಯೆಯು, ಅರ್ಜುನ ಸಾವನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀಯಾ, ಸಾವು ಬಂದು ಹೋಗುತ್ತಲೇ ಇರುತ್ತದೆ, ಆದುದರಿಂದ ಇದಕ್ಕೆ ಮರ್ತ್ಯಲೋಕವೆಂಬುದಾಗಿಯೇ ಹೆಸರು. ಈ ಮರ್ತ್ಯಲೋಕವು ಶಾಶ್ವತವಾದುದಲ್ಲ, ಶಾಶ್ವತವಾದ ಊರ್ಧ್ವಲೋಕಗಳುಂಟು, ಪರಲೋಕಗಳುಂಟು, ಅದಕ್ಕಿಂತಲೂ ಶಾಶ್ವತವಾಗಿರುವಂತಹ ನನ್ನ ಪರಮ ಪದವಿಯುಂಟು ಎಂಬುದಾಗಿ ಪರಮಾತ್ಮನು ಸೂಕ್ಷ್ಮ ಶರೀರಿಗಳು ಮತ್ತು ಕೇವಲ ಕಾರಣ ಶರೀರದಿಂದ ಇರುವಂತಹ ಪರಲೋಕಗಳ ವಿಷಯಗಳನ್ನು 2 ಸ್ತರಗಳನ್ನು ಬಿಡಿಸಿ ತೋರಿಸುತ್ತಿದ್ದಾನೆ. ಕೊನೆಯ 5-6 ಶ್ಲೋಕಗಳಿಂದ ನಾವು ಕಲಿತಿದ್ದೇನೆಂದರೆ, ಅವ್ಯಕ್ತವಾಗಿರುವಂಥದ್ದರಲ್ಲಿ ಮತ್ತೆ ಅವ್ಯಕ್ತವು ಎಂದರೆ ಕಾರಣ ಶರೀರದಿಂದಿರುವಂತಹ ತ್ರಿಮೂರ್ತಿಗಳು ಎಂಬ ಒಂದು ಸ್ತರವನ್ನು ಪರಮಾತ್ಮನು ವರ್ಣಿಸುತ್ತಾ, ಎಲ್ಲ ದೇವತಾದಿಗಳು ಸೂಕ್ಷ್ಮ ಶರೀರಿಗಳಾಗಿ ಕಾಮರೂಪಿಗಳಾಗಿ ಈ ಜಗತ್ತನ್ನು ನಿಯಂತ್ರಿಸುತ್ತಿದ್ದಾರೆ. ಅವರಿಗಿಂತಲೂ ಅವ್ಯಕ್ತ ಸ್ವರೂಪವಾಗಿರುವಂತಹ ನಮ್ಮ ಈ ಒಂದು ಪರಮ ಪದವಿ ಎಂಬುದು ಯಾವುದಿದೆಯೋ ಅದು ಬ್ರಹ್ಮಲೋಕದಿಂದಲೂ ಮೇಲಿರುವಂಥದ್ದು ಎಂಬುದಾಗಿ ಪರಮಾತ್ಮನು ಅವ್ಯಕ್ತದೊಳಗೆ ಅವ್ಯಕ್ತವನ್ನು ತಿಳಿಸುತ್ತಾ 4-5 ಶ್ಲೋಕಗಳಲ್ಲಿ ಕಾಲ ಮತ್ತು ಸ್ಥಾನಗಳನ್ನು ವರ್ಣಿಸಿದ್ದಾನೆ. ಸ್ಥಾನ ಎಂದರೆ ಕ್ಷೇತ್ರ ಅಥವಾ ಪದವಿ. ಇವುಗಳನ್ನು ತಿಳಿಸುತ್ತಾ ಪರಮಾತ್ಮನು ಅಂತಸ್ಥಾನಿ ಭೂತಾನಿ, ಈ ರೀತಿಯ ಒಳಗಿನ ಸ್ಥಾನವನ್ನು ಯಾರು ಒಳಹೊಕ್ಕು ಯೋಗ ಮಾರ್ಗದಿಂದ ಅದರಲ್ಲಿಯೇ ಉಳಿದುಕೊಳ್ಳುತ್ತಾರೆಯೋ ಅಂತಹವರಗಳ ಯೋಗಿಗಳ ಗತಿಯನ್ನು ವರ್ಣಿಸಿದ ಪರಮಾತ್ಮನು ಇನ್ನೂ ಅವ್ಯಕ್ತವಾಗಿರುವಂತಹ ತನ್ನ ಪರಮ ಪದವಿಯನ್ನು ಪಡೆದುಕೊಳ್ಳಲು ದೇವತಾದಿಗಳೂ ಹಗಲಿರುಳು ಸಾಧನೆಗಳನ್ನು ಮಾಡುತ್ತಲೇ ಇರುತ್ತಾರೆ. ಅಂತಹ ಪರಮ ಪದವಿ ನನ್ನದು. ಯೋಗಿಗಳಲ್ಲಿ 2 ಗತಿಗಳುಂಟು. ಒಂದು, ಅಂತರ್ಜ್ಯೋತಿಯಾಗಿರುವಂತಹ ಸೂರ್ಯನ ಕಿರಣಗಳಂತೆಯೇ ಆತ್ಮನ ಕಿರಣಗಳು ಆತ್ಮನಲ್ಲಿ ಸೇರಿಕೊಂಡು ಪರಮಾತ್ಮನಲ್ಲಿ ಸೇರಿಕೊಳ್ಳುವುದೊಂದು ಒಂದು ಸ್ತರವಾದರೆ, ಆತ್ಮನಲ್ಲಿಯೇ ಸೇರಿಕೊಂಡು ದೇವತೆಗಳ ಲೋಕದಲ್ಲಿ ಇದ್ದು ಹಿಂತಿರುಗುವಂತಹ ಚಂದ್ರಜ್ಯೋತಿಯ ರೂಪದಲ್ಲಿರುವಂತಹ ಯೋಗಿಗಳು ಇರುತ್ತಾರೆ ಎಂಬುದಾಗಿ 2 ಯೋಗಿಗಳ ಗತಿಗಳನ್ನು ಪರಮಾತ್ಮನು ವರ್ಣಿಸಿದ ನಂತರದಲ್ಲಿ, ಇದು ಸಾಮಾನ್ಯರಿಗೆ ಹೇಳುತ್ತಿರುವಂತಹ ಮಾತುಗಳಲ್ಲ, ಸಾವಿನ ಸಮಯದಲ್ಲಿ ಯಾರು ಯೋಗಾಭ್ಯಾಸದ ಮೂಲಕ ಪ್ರಾಣವಾಯುವನ್ನು 2 ಹುಬ್ಬುಗಳ ಮಧ್ಯದಲ್ಲಿ ನಿಲ್ಲಿಸಿಕೊಂಡು ಹೃದಯ ಮಂದಿರದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಈ ಭೌತಿಕ ದೇಹವನ್ನು ತ್ಯಾಗ ಮಾಡುತ್ತಾರೋ ಅಂತಹ ಯೋಗಿಗಳಲ್ಲಿ ಚಂದ್ರಜ್ಯೋತಿಯನ್ನು ಹೊಂದಿ ಮತ್ತೆ ಹಿಂತಿರುಗುವಂಥವರು ಒಂದು ಯತಿಗಳಾದರೆ, ಅವರಿಗಿಂತ ಹೆಚ್ಚಿನವರು ಸೂರ್ಯಜ್ಯೋತಿಯ ಜೊತೆಯಲ್ಲಿ ಹೋಗಿ ಸೇರಿಕೊಂಡು ಪರಮಾತ್ಮನ ಪರಮ ಪದವಿಯನ್ನೇ ಪಡೆದುಕೊಳ್ಳುತ್ತಾರೆ. ಅವರಿಗೆ ಮೋಕ್ಷವು ಪಕ್ಕದಲ್ಲಿಯೇ ಇರುತ್ತದೆ ಎಂಬರ್ಥದಲ್ಲಿ ಪರಮಾತ್ಮನು ಮೋಕ್ಷವೆಂಬುದು ಅವರಿಂದ ಹೊರತಾಗಿರುವುದಿಲ್ಲ ಎಂದು ತನ್ನ ಪರಮ ಪದವಿಯ ಶ್ರೇಷ್ಠತೆಯನ್ನು, ಗರಿಮೆಯನ್ನು, ಹಿರಿಮೆಯನ್ನು ವರ್ಣಿಸುತ್ತಿದ್ದಾನೆ. 23ನೇ ಶ್ಲೋಕ 24ನೇ ಶ್ಲೋಕಗಳನ್ನು ಹೋದ ದಿನಗಳಲ್ಲಿ ನೋಡಿದ್ದೆವು. ಈಗ ಅಲ್ಲಿಂದ ಮುಂದೆ 2 ಗತಿಗಳನ್ನು, ಯೋಗಿಗಳಿಗಿರುವ 2 ಗತಿಗಳನ್ನು ವರ್ಣಿಸುತ್ತಿರುವ ಪರಮಾತ್ಮನ
ಕಾಲವನ್ನು, ಅಂತ್ಯಕಾಲದಲ್ಲಿ ಎಂತಹ ಸಂದರ್ಭವನ್ನು ಆರಿಸಿಕೊಂಡು ಯೋಗಿಗಳು ತಮ್ಮ ಈ ಭೌತಿಕ ದೇಹವನ್ನು ಬಿಡುತ್ತಾರೆ ಎಂಬುದರ ವಿಷಯವಾಗಿ ಪರಮಾತ್ಮನು ಹೇಳುತ್ತಾ, ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ. ಯಾರು ಚಂದ್ರಜ್ಯೋತಿಯೊಡನೆ ಸೇರಿಕೊಂಡು ಮತ್ತೆ ಈ ಪ್ರಪಂಚಕ್ಕೆ ಹಿಂದಿರುಗುತ್ತಾರೋ ಅಂತಹ ಯೋಗಿಗಳ ವಿಷಯದಲ್ಲಿ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಹಿಂತಿರುಗುವ ಯೋಗಿಗಳು ಅಲ್ಲಿಯೇ ಅಲ್ಲಿಯೇ ಲಯವಾಗುವ, ಆದಿತ್ಯನಲ್ಲಿಯೇ ಸೇರಿಕೊಳ್ಳುವಂತಹ, ಆದಿತ್ಯ ಜ್ಯೋತಿಯೊಳಗೆ ಸೇರಿಕೊಂಡು ಪರಮಾತ್ಮನ ಪರಮಪದವಿಯಲ್ಲಿ ತಲುಪುವಂತಹ, ಮೋಕ್ಷವನ್ನು ಪಡೆಯುವಂತಹ ಯೋಗಿಗಳು ಮೊದಲನೆಯ ಶ್ಲೋಕದಲ್ಲಿ ಉತ್ತರಾಯಣದ 6 ತಿಂಗಳ ಕಾಲದಲ್ಲಿಯೂ, ಶುಕ್ಲ ಪಕ್ಷದಲ್ಲಿಯೂ ಮತ್ತು ಅಗ್ನಿ ಜ್ಯೋತಿ ಅಹಹ ಹಗಲಿನಲ್ಲಿ, ಬೆಳಕಿನಲ್ಲಿ ಅಗ್ನಿ ಮತ್ತು ಜ್ಯೋತಿಯ ರೂಪದಲ್ಲಿ ಅವರು ಸೂರ್ಯಜ್ಯೋತಿ, ಜ್ಯೋತಿ ಎಂದೊಡನೆ ಸೂರ್ಯಜ್ಯೋತಿ, ಆ ಸೂರ್ಯಜ್ಯೋತಿಯ ರೂಪವನ್ನು ಹೊಂದುತ್ತಾ ಪರಮ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಅಂಥವರುಗಳು ಬ್ರಹ್ಮವಿದರಾಗಿರುತ್ತಾರೆ. ಅವರಿಗೆ ಬ್ರಹ್ಮನೆಂದರು, ಆತ್ಮನೆಂದರು, ಜ್ಯೋತಿ ಎಂದರು ಒಂದೇ ಎಂಬುದು ತಿಳಿದು ಬಂದಿರುತ್ತದೆ. ಅಂತಹ ಬ್ರಹ್ಮವಿದರು, ಆ ಯತಿಗಳು, ಯೋಗಿಗಳು ಮೊದಲನೆಯ ಸ್ತರವಾಗಿರುವಂತಹ ಪರಮ ಪದವಿಯನ್ನು, ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ. ಎರಡನೆಯ ಸ್ತರವಾಗಿರುವಂತಹ ಚಂದ್ರಜ್ಯೋತಿಯೊಡನೆ ಲಯವಾಗಿ ಚಂದ್ರನಲ್ಲಿಗೆ ಹೋಗಿ ಮತ್ತೆ ಹಿಂತಿರುಗಿ ಜನ್ಮವನ್ನು ಪಡೆಯುವಂತಹ ಯೋಗಿಗಳು ಎರಡನೆಯ ಸ್ತರದ ಯೋಗಿಗಳು. ಅವರುಗಳು ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ. ಈ ದಕ್ಷಿಣಾಯನ ಕಾಲದಲ್ಲಿ ದೇಹತ್ಯಾಗವನ್ನು ಮಾಡಿ ಹೋಗುವಂಥವರಾಗಿರುತ್ತಾರೆ. ಅಂತಹವರು ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ, ಮತ್ತೆ ಹಿಂತಿರುಗುತ್ತಾರೆ ಎಂಬುದಾಗಿ ಪರಮಾತ್ಮನು ಯೋಗಿಗಳಲ್ಲಿ ಹಿಂತಿರುಗುವ ಯೋಗಿಗಳನ್ನು ಮತ್ತು ಮೇಲಿನ ಸ್ತರವಾದ ಅವ್ಯಕ್ತದಲ್ಲಿ ಅವ್ಯಕ್ತವಾಗಿರುವಂತಹ ಪರಮ ಪದವಿಯ ಸ್ಥಾನವನ್ನು ವರ್ಣಿಸುತ್ತಾ, ಮೊದಲನೆಯ ಸ್ತರದ ಆತ್ಮಜ್ಯೋತಿ ಅದರೊಡನೆ ಸೇರಿಕೊಳ್ಳುವಂತಹ ಬ್ರಹ್ಮವಿದರನ್ನು ವರ್ಣಿಸುತ್ತಾ ಪರಮಾತ್ಮನು ಎರಡೂ ಥರದ ಯೋಗಿಗಳ ಅಂತ್ಯಕಾಲವನ್ನು ವಿವರಣೆಯನ್ನು ಕೊಡುವುದರ ಮೂಲಕ ಸಾವು ಎಂಬುದನ್ನು ತಿಳಿಸಿ ಕೊಡುತ್ತಿದ್ದಾನೆ. ಈ ಸಾವು ಎಂಬುದರಿಂದಲೇ ಆರಂಭವಾಗಿದ್ದುದು ಭಗವದ್ಗೀತೆಯ 2ನೇ ಅಧ್ಯಾಯ ಪರಮಾತ್ಮನ ವಾಣಿ. ಅಶೋಚ್ಯಾನನ್ವ ಶೋಚಸ್ತ್ವಂ ಎಂಬುದಾಗಿ ಪರಮಾತ್ಮನು ಆರಂಭಿಸಿ ಸಾವಿನ ವಿಷಯದಲ್ಲಿ ಅರ್ಜುನನಿಗೆ ಜ್ಞಾನೋದಯವನ್ನು ಕರುಣಿಸಿಕೊಡುತ್ತಾನೆ. ಅದನ್ನು ವಿವರವಾಗಿ ಇಲ್ಲಿ ಯೋಗಿಗಳು ಬಿಟ್ಟು ಹೋಗುವ, ಭೌತಿಕ ಶರೀರವನ್ನು ಬಿಟ್ಟು ಹೋಗುವ ಕಾಲ, ಸಂದರ್ಭ, ರೀತಿ ನೀತಿಗಳನ್ನು ವರ್ಣಿಸುತ್ತಿದ್ದಾನೆ. ಚಂದ್ರನ ಜ್ಯೋತಿಯಲ್ಲಿ ಸೇರಿಕೊಳ್ಳುವವರು ಮತ್ತು ಸೂರ್ಯನ ಜ್ಯೋತಿಯಲ್ಲಿ ಸೇರಿಕೊಳ್ಳುವವರು ಎಂಬುದಾಗಿ ಪರಲೋಕಗಳಿಗೆ ಹೋಗುವವರು ಇಬ್ಬರೂ ಆದರೂ ಒಬ್ಬರು ಹಿಂತಿರುಗಿ ಬರುತ್ತಾರೆ, ಇನ್ನೊಬ್ಬರು ಅಲ್ಲಿಯೇ ಉಳಿದುಕೊಳ್ಳುತ್ತಾರೆ, ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ಎಂಬುದಾಗಿ ವರ್ಣಿಸುತ್ತಾ, ಸಾಮಾನ್ಯ ಜನಗಳು ಯೋಗಿಗಳಂತೆ ಆಗಬೇಕು, ಸಂಯಮಿ ಆಗಬೇಕು. ಸಂಯಮಿ, ಯೋಗಿ ಇವರುಗಳೆಲ್ಲರೂ ಮೇಲಿನ ಸ್ತರದಲ್ಲಿ ಇರುವಂತಹ ಮಾನವಾದಿಗಳು. ಇನ್ನು ಎಲ್ಲರೂ ಪ್ರಾಣಿಯ ಸ್ತರದಲ್ಲಿಯೇ ನಮ್ಮ ಜೀವನವನ್ನು ಕಳೆಯುತ್ತಾ ಇರುತ್ತೇವೆ. ಆ ಪ್ರಾಣಿಯ ಸ್ತರದಿಂದ ಮನುಷ್ಯತ್ವವನ್ನು ಪಡೆದು ಮನುಷ್ಯನ ಸ್ತರವನ್ನು ತಲುಪಿದೊಡನೆಯೇ ಅವನು ಯೋಗಿ ಎನಿಸಿಕೊಳ್ಳುತ್ತಾನೆ. ಯೋಗಿ ಎನಿಸಿಕೊಂಡು ಅವನು 2 ಗತಿಯನ್ನು ಹೊಂದಿರುತ್ತಾನೆ. ಒಂದು ಚಂದ್ರಜ್ಯೋತಿಯೊಡನೆ ಹೋಗುವಂಥದ್ದು, ಇನ್ನೊಂದು ಸೂರ್ಯಜ್ಯೋತಿಯೊಡನೆ ಹೋಗುವಂಥದ್ದು. ಸೂರ್ಯಜ್ಯೋತಿಯೇ ಬ್ರಹ್ಮ ಎಂಬುದಾಗಿ ಪರಮಾತ್ಮನು ವರ್ಣಿಸುತ್ತಾ ಇಲ್ಲಿ 2 ರೀತಿಯ ಅವ್ಯಕ್ತ ಸ್ತರಗಳನ್ನು ತಿಳಿಸುತ್ತಲಿದ್ದಾನೆ. ಶುಕ್ಲಪಕ್ಷೇ ಗತಿರ್ಹೇತೆ, ಶುಕ್ಲಪಕ್ಷೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯ ಯಾತ್ಯನಾವೃತ್ತಿಂ ಮನ್ಮಯ ವರ್ತತೆ ಪುನಃ. ಜಗತ್ತಿನಲ್ಲಿ ಶುಕ್ಲ ಪಕ್ಷ, ಕೃಷ್ಣ ಪಕ್ಷಗಳೆಂಬ 6 ತಿಂಗಳುಗಳ ಕಾಲದಲ್ಲಿ ಗತಿಗಳು 2 ಗತಿಗಳು ಉಂಟಾಗುತ್ತದೆ. 2 ಗತಿಗಳು ಶಾಶ್ವತವಾದವುಗಳೆಂದು ಹೇಳಲ್ಪಟ್ಟಿದೆ. ಅಂದರೆ ಪರಮಾತ್ಮನು ಶಾಸ್ತ್ರಾದಿಗಳನ್ನೇ ಪುನರುಚ್ಚರಿಸುತ್ತಾ ಶಾಸ್ತ್ರದಲ್ಲಿ ಈ ರೀತಿಯೇ ಹೇಳಲ್ಪಟ್ಟಿದೆ ಎಂಬುದಾಗಿ ಜ್ಞಾನವನ್ನು ನವೀಕರಿಸುತ್ತಿದ್ದಾನೆ.
ಆದುದರಿಂದ ಎರಡೂ ಮಾರ್ಗಗಳಲ್ಲಿ ಹೋಗುವಂತಹ ಯತಿಗಳು ಸಾವಿನಿಂದ ಮರುಳಾಗುವುದಿಲ್ಲ, ಅಂತ್ಯಕಾಲದಲ್ಲಿ ಮರುಳಾಗುವುದಿಲ್ಲ ಅರ್ಜುನ. ಏಕೆಂದರೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಎಲ್ಲ ಸುಮ್ಮನೆ ಎಂಬಂತೆ ಭಾವದಿಂದ ಇಲ್ಲಿ ಶಾಶ್ವತವಲ್ಲವೆಂಬುದು, ಮರ್ತ್ಯಲೋಕವು ಶಾಶ್ವತವಲ್ಲವೆಂಬುದು ಎರಡೂ ಥರದ ಯೋಗಿಗಳಿಗೂ ಯತಿಗಳಿಗೂ ತಿಳಿದಿರುತ್ತದೆ. ಆದುದರಿಂದ ಎಲೈ ಅರ್ಜುನ, ಎಲ್ಲ ಕಾಲಗಳಲ್ಲಿಯೂ ಯೋಗಯುಕ್ತನಾಗಿರು. ಯೋಗಯುಕ್ತೋ ಭವಾರ್ಜುನ ಸರ್ವೇಷು ಕಾಲೇಷು. ಅಂದರೆ ಮನುಷ್ಯನು ಯಾವಾಗಲೂ ಯೋಗಯುಕ್ತನಾಗಿಯೇ ಬದುಕಬೇಕು. ಆರುರುಕ್ಷನಾಗಿ ಯೋಗಯುಕ್ತನಾಗಿ ಯೋಗಾರೂಢನಾದಂಥವನು ಯತಿ ಎನಿಸಿಕೊಳ್ಳುತ್ತಾನೆ, ಯೋಗಿ ಎನಿಸಿಕೊಳ್ಳುತ್ತಾನೆ. ಅಂಥ ಯೋಗಿಗಳು ಅಂತ್ಯಕಾಲದಲ್ಲಿ ಎರಡು ಗತಿಯನ್ನು ಶಾಶ್ವತವಾಗಿ ಹೊಂದಿರುತ್ತಾರೆ. ಒಂದು ಗತಿಯಲ್ಲಿ ನಿರ್ಗಮನವಿಲ್ಲದಿದ್ದರೂ ಇನ್ನೊಂದು ಗತಿಯಲ್ಲಿ ಚಂದ್ರಜ್ಯೋತಿಯಂತೆ ಸೇರಿಕೊಂಡು ಹೋಗುವವರೆಲ್ಲರೂ ಹಿಂತಿರುಗಿ ಬಂದೇ ಬರುತ್ತಾರೆ ಈ ಮರ್ತ್ಯಲೋಕಕ್ಕೆ ಎಂಬ ಸಾವಿನ ನಿಗೂಢತೆಯನ್ನು ಪರಮಾತ್ಮನು ವರ್ಣಿಸುತ್ತಾ ಅಕ್ಷರ ಬ್ರಹ್ಮಯೋಗದ ಕೊನೆಯ ಹಂತಕ್ಕೆ ಬಂದು ನಿಲ್ಲಿಸಿದ್ದಾನೆ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಆ ಕಾರಣದಿಂದ ಅರ್ಜುನ, ಈ ಮರ್ತ್ಯಲೋಕವನ್ನೇ ಶಾಶ್ವತವೆಂಬುದಾಗಿ ಮೋಹ ಹೊಂದಬೇಡ. ಎಲ್ಲರೂ ಸಾಮಾನ್ಯರು, ಯೋಗಿಗಳು ಎಲ್ಲರೂ ಆಗಬೇಕೆಂದರೆ, ಸಾಮಾನ್ಯರು ಯೋಗಿಗಳ ಸ್ತರಕ್ಕೆ ಹೋಗಬೇಕೆಂದರೆ ಈ ಮರ್ತ್ಯಲೋಕವು ಶಾಶ್ವತವಾದುದಲ್ಲ, ನಾಶ ಹೊಂದುವಂಥದ್ದು ಎಂಬ ಜ್ಞಾನೋದಯವನ್ನು ಎಂದು ಪಡೆದುಕೊಳ್ಳುತ್ತಾರೆಯೋ ಅಂದಿನ ದಿನದಿಂದಲೇ ಅವರು ಯೋಗಾರೂಢರಾಗುತ್ತಾರೆ, ಯೋಗಿಗಳಾಗುತ್ತಾರೆ. ಅವರವರ ಅಂತ್ಯಕಾಲದಲ್ಲಿ ಯೋಗಿಗಳಂತೆ ಎರಡರಲ್ಲಿ ಒಂದು ಗತಿಯನ್ನು ಹೊಂದುವವರಾಗುತ್ತಾರೆ ಎಂಬುದಾಗಿ ಮೂರೂ ಸ್ತರಗಳನ್ನು ಪರಮಾತ್ಮನು ವರ್ಣಿಸುತ್ತಾ, ಮೂರನೆಯ ಸ್ತರದಲ್ಲಿರುವಂತಹ ನಾವುಗಳೆಲ್ಲರೂ ಈ ಭೌತಿಕ ಲೋಕವನ್ನು ಶಾಶ್ವತವೆಂದು ತಿಳಿದುಕೊಂಡು ನಮ್ಮ ದೇಹಗಳು ಶಾಶ್ವತವಾಗಿ ನಮಗೆ ಇರಬೇಕೆಂಬ ಆಸೆಯನ್ನು ಹೊಂದಿ ನಾವು ಸದಾಕಾಲದಲ್ಲಿಯೂ ಸಾವನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡುತ್ತಿರುತ್ತೇವೆ ಎಂಬ ಒಂದು ತತ್ವವನ್ನು ಪರಮಾತ್ಮನು ವರ್ಣಿಸುತ್ತಾ, ವೇದೇಶು ಯಜ್ಞೇಶು, ಅದಕ್ಕಾಗಿ ವೇದಗಳನ್ನು ಕಲಿತುಕೊಂಡು ಯಜ್ಞಗಳನ್ನು ಮಾಡುತ್ತಾ ತಪಸ್ಸನ್ನು ಅನುಸಂಧಾನ ಮಾಡುತ್ತಾ, ದಾನೇಶು, ದಾನ ಮಾಡುವುದರಿಂದಲೂ ಯಾವ ಒಂದು ಈ 4 ಸತ್ಕರ್ಮಗಳಿಂದ ಬರುವಂತಹ ಪುಣ್ಯಫಲವುಂಟೋ ಆ ಪುಣ್ಯಫಲದ ಸಹಾಯದಿಂದ ಯೋಗಿಗಳಾಗಿರುವವರು ಎರಡು ಗತಿಗಳನ್ನು ಹೊಂದುವಂಥವರಾಗುತ್ತಾರೆ. ಇನ್ನು ಯಾವುದೇ ರೀತಿಯ ಅಧ್ಯಾತ್ಮ ಕರ್ಮಗಳನ್ನು ಮಾಡದೆ ಈ ಲೋಕವೇ ಶಾಶ್ವತವೆಂಬುದಾಗಿ ಪುಣ್ಯವನ್ನು ಗಳಿಸುವ ಬದಲು ಅರ್ಥ, ಧನ, ಕನಕ, ಸಂಪತ್ತು, ಪದವಿಗಳನ್ನು ಪಡೆದುಕೊಳ್ಳಲು ಜೀವನ ಭರ್ತಿ ಸ್ವಪ್ರಯತ್ನದಿಂದ ಯಾರು ಬದುಕುತ್ತಿರುತ್ತಾರೆಯೋ ಅಂತಹ ಸಾಮಾನ್ಯರಿಗೆ ಯೋಗ ಮಾರ್ಗವೇ ಯುಕ್ತವಾದದ್ದು. ಆದುದರಿಂದ ಅರ್ಜುನ, ಸರ್ವಕಾಲೇಷು ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಎಂಬುದಾಗಿ ಪರಮತತ್ವವನ್ನು ಪರಮಾತ್ಮನು ಆಧ್ಯಾತ್ಮ ತತ್ವವನ್ನು ಹೇಳುವುದರ ಮೂಲಕ ಆಧ್ಯಾತ್ಮ ಜೀವನದ ಶಾಶ್ವತತೆಯನ್ನು ಎರಡೂ ರೀತಿಯ ಯೋಗಿಗಳ ಗತಿಗಳಿಂದ ವರ್ಣಿಸುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.